ಕೊಡಿಸ್ತಿಲ್ಲ ನೀವೇ ಕೊಡಿಸ್ತಿಲ್ಲ ಅಕ್ಕ ನಾನು ಮಾತಾಡಿರೋದೆಲ್ಲ ಎಡಿಟ್ ಮಾಡ್ದಂಗೆ ಹಂಗೆ ಹಾಕು ಹಾಂ ಹಾಯ್ ಬಾಬಾ ಇದು ಎಂಡ್ ಇವಾಗ ಎಲ್ಲೋ ಹೋಗೋಣ ನೆಕ್ಸ್ಟು ಹಾಂ ನೋಡಿ ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆ್ಯಕ್ಚುಲಿ ಇದು ಭಾನುವಾರದ ಲಾಗ್ ಆಗಿರುತ್ತೆ. ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು, ಈ ಹೊಸ ವರ್ಷ ಎಲ್ಲ ಬಂದಿರೋದ್ರಿಂದ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಇದು ಭಾನುವಾರದ ವಿಡಿಯೋ. ಭಾನುವಾರ ನಾವು ಸಂಜೆ ಒಂದು 4 ಗಂಟೆಗೆ ಸ್ವಲ್ಪ ತುಮಕೂರಲ್ಲಿ ಕೆಲಸ ಇತ್ತು, ಹಾಗಾಗಿ ತುಮಕೂರಿಗೆ ಹೋಗ್ತಾಯಿದ್ವು. ಇವತ್ತು ಭಾನುವಾರ ಸಂತೆ ಅಲ್ವಾ, ಸ್ವಲ್ಪ ರೋಡೆಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಅಂದರೆ ವೆಹಿಕಲ್ ಎಲ್ಲ ತುಂಬ ಜಾಸ್ತಿನೇ ಇದ್ದು, ಸಂಡೇಸ್ ಅಂದರೆ ಸಂತೆ ಇರುತ್ತಲ್ಲ, ಹಾಗಾಗಿ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು ರೋಡು. ಅಂದರೆ ವೆಹಿಕಲ್ ಎಲ್ಲ ಜಾಸ್ತಿ ಇರುತ್ತೆ. ಯಾಕೆ ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಬರಬೇಕಾಗಿತ್ತು, ಇವತ್ತು ಸಂತೆ ಇರೋದ್ರಿಂದ ನಮ್ಮ ಆಫೀಸಿಗೆ ರಜೆ ಇರಲ್ಲ. ಸೊ ಹಾಗಾಗಿ ನಾನು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 3 ಗಂಟೆಗೆ ಕೇಳ್ಕೊಂಡ್ಬಿಟ್ಟು ಬಂದ್ವಿ. ನಾವು ಮನೆಗೆ ಬಂದು ರೆಡಿಯಾಗಿ ಬರೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. 4:15 5 ಗಂಟೆ ಅಷ್ಟೊತ್ತಿಗೆ ತುಮಕೂರಿಗೆ ಬಂದ್ವಿ. ನಮ್ಮೂರಿಂದ ತುಮಕೂರು ಒಂದು 25 ಕಿಲೋಮೀಟ್ರ್ ಇದೆ. ನಾವು ಗಾಡಿನಲ್ಲೇ ಬರೋಣ ಅಂತೇಳ್ಬಿಟ್ಟು ಗಾಡಿನಲ್ಲೇ ಬಂದು, ಬಸ್ಸಲ್ಲಿ ಬಂದರೆ ನೈಟು ಲೇಟ್ ಆದರೆ ಬಸ್ಸು ಟೈಮಿಂಗ್ಸು ಸರಿ ಇರಲ್ಲ. ಅಂದರೆ ಟೈಮಿಗೆ ಕರೆಕ್ಟಾಗಿ ಬಸ್ಗಳು ಸಿಗಲ್ಲ, ಟೈಮಿಂಗ್ಸ್ ಬಸ್ಸು ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ಬಸ್ಸೇ ಬರಲ್ಲ ಊರಿಗೆ. ಅದಕ್ಕೋಸ್ಕರ ಗಾಡಿಲೇ ಹೋಗೋಣ ಅಂತೇಳಿ ಬಂದ್ವು. ಸ್ವಲ್ಪ ನಾನು ಡೈಲಿ ಯೂಸಿಗೆ ಡ್ರೆಸ್ಸಸ್ನ ತಗೋಬೇಕಾಗಿ ಇರೋವಂಥ ಡ್ರೆಸ್ಗಳೆಲ್ಲ ಸ್ವಲ್ಪ ಹಾಳಾಗಿ ಹೋಗಿದ್ವು. ಸೊ ಹಾಗಾಗಿ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಇವಾಗ ನಾವು MG ರೋಡಿಗೆ ಬಂದ್ವಿ. ಇಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತೇಳಿ. ಸಾನಿಯಾ ಫ್ಯಾಷನ್ಸ್ ಅಂತ ಮಾರುತಿ ಪ್ಲಾಜಾ ಆಪೋಸಿಟ್ ಇದೆ. ಪರವಾಗಿಲ್ಲ ಡ್ರೆಸ್ಸಸ್ ಎಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು, ಸೊ ನೋಡೋಣ ಹೇಗಿದೆ ಅಂತೇಳಿ ಅಲ್ಲಿಗೆ ಬಂದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ MG ರೋಡು ಸಹ ಫುಲ್ಲಾಗಿತ್ತು. ಇವತ್ತು ವೆಹಿಕಲ್ಸ್ ಅಂತೂ ಸಖತ್ತಾಗಿದ್ದು ಅಂತಲೇ ಹೇಳ್ಬೋದು. ಜನಗಳು ಅಷ್ಟೇ, ಎಲ್ಲ ಅಂಗಡಿ ಹತ್ರನೂ ತುಂಬಾ ರಶ್ ಆಗಿತ್ತು. ನಾವು ಅಲ್ಲಿಂದ ಬಂದು ಫಸ್ಟು ಅಲ್ಲಿ ಅದನ್ನ ಅಂಗಡಿ ನೋಡಿರ್ಲಿಲ್ವಲ್ಲ, ಹಾಗಾಗಿ ನೋಡಿ ನಮ್ಮ ಮನೆಯವರು ಆ ಕಡೆ ಇದೆಯಾ ಈ ಕಡೆ ಇದೆಯಾ ಅಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೇ ಸಿಕ್ತು, ಅಂದರೆ ಆ ಡ್ರೆಸ್ ಇದ್ರಲ್ಲಿ ನೋಡಿದ್ವಲ್ಲ, ಹಾಗಾಗಿ ನಾವು ಬರೀ ಲೇಡೀಸ್ಗಂದರೆ ನಮಗೆ ಮಾತ್ರ ದೊಡ್ಡವ್ರಿಗೆ ಬಟ್ಟೆ ಇರುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನನ್ನ ಮಗಳಿಗೂ ಸಹ ಬಟ್ಟೆಗಳಿದ್ವು, ಅಂದರೆ ಟೀ ಶರ್ಟ್ ಇದ್ವು, ಜೀನ್ಸ್ ಮೇಲೆ ಹಾಕೋಂಥವು, ಡೈಲಿ ಯೂಸ್ ಅಂಥವು. ಅವಳು ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡೋಣ ಅಂದ್ಕೊಂಡು ಶಾಪಿಂಗ್ ಮಾಡೋಣ ಅಂತ ಬಂದರೆ ನನಗಿಂತ ಅವಳೇ ಜಾಸ್ತಿ ಶಾಪಿಂಗ್ ಮಾಡೋದು ಅಂತ ಹೇಳ್ಬೋದು. ಬಟ್ ಅವಳು ಯಾವ ಸೆಲೆಕ್ಟ್ ಮಾಡ್ತಾಳೆ ಅವಳು ಒಂದೇ ಕಲರವೇ ತಗೊಂಡ್ಲು ಅಂತ ಹೇಳ್ಬೋದು. ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ, ನನಗೆ ಇದೇ ಬೇಕು ಅಂತ ಹೇಳಿ ತಗೊತಾ ಇದ್ಲು. ನಾವು ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಅವಳು ಒಪ್ಪಿದೆ ತಗೊಂಡ್ಲಿ ಅಂತೇಳಿ ಫಸ್ಟು ಅವಳದ್ದು ಮುಗಿಸ್ಬಿಟ್ವಿ. ನಾನು ಫಸ್ಟ್ ಡ್ರೆಸ್ಸೇ ನೋಡಲಿಲ್ಲ, ಫಸ್ಟ್ ಅವಳಿಗೆ ಇಷ್ಟ ಆಗಂಥವೆಲ್ಲ ಫುಲ್ ತಗೊಬಿಡ್ಲಿ ಅಂತೇಳಿ ಅವಳಿಗೆ ಅಂದರೆ ಡೈಲಿ ಯೂಸ್ಗೆ ಟೀ ಶರ್ಟು ಮತ್ತು ಒಂದೆರಡು ಪ್ಲಾಜಾ ಟೈಪು ಪ್ಯಾಂಟ್ನ ತೊಗೊಂಡೆ. ನಾನು ಯಾವ ಸೆಲೆಕ್ಟ್ ಮಾಡಿದ್ರು ನಂಗೆ ಅದು ಬೇಡ ಇದು ಬೇಡ ಅಂತಿದ್ಲು. ಸೊ ಹಾಗಾಗಿ ನೀನೇ ಸೆಲೆಕ್ಟ್ ಮಾಡ್ಕೊಳಮ್ಮ ಅಂತೇಳಿ ಬಿಟ್ಟೆ. ಮಕ್ಕಳನ್ನ ಶಾಪಿಂಗ್ ಕರ್ಕೊಂಡೋದ್ರೆ ಇದೇ ಪ್ರಾಬ್ಲಮ್ ಅನಿಸುತ್ತೆ. ಅವ್ರಿಗೆ ಅದು ಏನು ಹೆಂಗಿರುತ್ತೋ ಗೊತ್ತಿಲ್ಲ, ಅಥವಾ ಕಲ್ಲರ್ ಇಷ್ಟ ಆಗುತ್ತೆ ಅವ್ರಿಗೆ, ಏನೋ ಒಂದು ಲೈಕ್ ಆಗುತ್ತೆ, ಅದ್ರ ಮೇಲಿರೋ ಲೈನ್ಸು ಅದನ್ನೇ ತಗೋಬೇಕು. ನನ್ನ ಮಗಳಂತೂ ಸಖತ್ತು ಹಠ ಮಾಡ್ತಾಳೆ, ಅದೇ ತಗೋಬೇಕು ಇದೇ ತಗೋಬೇಕು ಅಂತೇಳಿ. ನಾನು ಡೈಲಿ ಯೂಸ್ಗೆ ಅಂದರೆ ಆ ಥರ ಸೆಟ್, ಅಂದರೆ ಪ್ಯಾಂಟು ಮತ್ತು ಟಾಪ್ ಬರುತ್ತಲ್ಲ ಆ ಥರ ಡ್ರೆಸ್ ತೊಗೊಂಡೆ. 1000 ರೂಪೀಸಿಗೆ 3 ಅಂತ ಪರವಾಗಿರಲಿಲ್ಲ, ವರ್ತ್ ಅನ್ನಿಸ್ತು. ಮತ್ತು ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿತ್ತು. ಡೈಲಿ ಯೂಸ್ಗಲ್ವ, ನನಗೆ ಆಫೀಸ್ ಯೂಸಿಗೆ ಬೇಕಾಗಿತ್ತು. ಸೊ ಹಾಗಾಗಿ ತೊಗೊಂಡು ಬಂದ್ವಿ. ಅಲ್ಲೇ ನನ್ನ ಮಗಳು ಮತ್ತು ಚಪ್ಪಲಿ ಬೇಕು ಅಂದ್ಲು, ಅವಳಿಗೆ ಚಪ್ಪಲಿ ಕೊಡಿಸಿ ಮತ್ತು ಪಾನಿಪುರಿ ತಿಂತೀನಿ ಅಂದ್ಲು. ಪಾನಿಪುರಿ ಅವಳನ್ನು ಹೊರ್ಗಡೆ ಕರ್ಕೊಂಡೋಗಿ ಎಲ್ಲಾದರೂ ಪಾನಿಪುರಿ ಕಾಣಿಸಿದ್ರೆ ಸಾಕು ತಿನ್ನೋದು ಅಂತ, ಅಂದರೆ ಪಾನಿಪುರಿ ಅಂದರೆ ಅವಳಿಗೊಂಥರ ಇಷ್ಟ. ಆಮೇಲೆ ಇಲ್ಲೊಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೊಗೊಳೋಣ ಅಂತ ರೋಡ್ ಸೈಡಲ್ಲೇ ಮಾರ್ತಾಯಿದ್ರು, ಅಲ್ಲಿ ನೋಡ್ತಾ ಇದ್ವಿ. ಅದರಲ್ಲಿ ಅದೇನೋ ಏರ್ ಬ್ಯಾಂಡ್ ಬೇಕು ಅಂತ ತೊಗೊತಾ ಇದ್ಲು. ಸುಮ್ಮನೆ ತೊಗೊತಾಳೆ, ಅದು ಯೂಸ್ ಮಾಡಲ್ಲ, ಏನಿಲ್ಲ, ವೇಸ್ಟ್. ಸ್ಕೂಲ್ಗಂತೂ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಮ್ಯಾಟ್ ಬೇಕಿತ್ತು ಮನೆಗೆ, ಮ್ಯಾಟು ತೊಗೊಂಡು ನೆಕ್ಸ್ಟು ನಮ್ಮ
ನಮ್ಮ ಮನೆಯವರು ಹೋಗೋಣ ಅಂತ ಹೇಳಿ ಹೊರಟ್ವಿ. ಜಯಚಂದ್ರದಲ್ಲಿ ಅಂದರೆ ಜಯಚಂದ್ರ ಟೆಕ್ಸ್ಟೈಲ್ಸ್ ಇದೆಯಲ್ಲ ಅಲ್ಲಿದ್ದೀನಿ ಅಂತಂದರು. ನಮ್ಮ ಮನೆಯವರು ಒಂದು ಶರ್ಟ್ ಹುಡುಕ್ತಾ ಇದ್ದಾರೆ. ಆ ಶರ್ಟ್ ಅಂತೂ ಇದುವರೆಗೂ ಸಿಕ್ಕೇ ಇಲ್ಲ, ಹುಡುಕ್ತಾನೆ ಇದ್ದಾರೆ. ಮತ್ತು ಇಲ್ಲಿ ಸಿಕ್ಕಿದೆ ಬಾ ಅಂತ ಹೇಳಿ ಫೋನ್ ಮಾಡಿದ್ರು. ಸರಿ ಅಂತೇಳಿ ನಾವಿವಾಗ ಅಲ್ಲಿಗೆ ಹೊರಟ್ವಿ. ಅಲ್ಲಿ ತಗೊಂಡ್ರು, ಬಟ್ ಅವರಿಗೆ ಏನೋ ಸೈಜ್ ಮತ್ತು ಕಲರ್ ಇಷ್ಟ ಆಗಲಿಲ್ಲ ಅಂತೇಳಿ ವಾಪಸ್ ಇಟ್ಟರು. ನಾವು ಸುಮ್ಮನೆ ಹಂಗೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ವಿ, ಏನು ತೊಗೊಳ್ಲಿಲ್ಲ. ಇಲ್ಲಿ ಸುಮ್ಮನೆ ನೋಡ್ತಾಯಿದ್ವಿ. ಈ ಶರ್ಟ್ ತೊಗೊಂಡು ಬಟ್ ಸೈಜ್ ಆಗಲಿಲ್ಲ. ಸೊ ಹಾಗಾಗಿ ಹಂಗೆ ಎಲ್ಲ ನೋಡಿಕೊಂಡು ಪರವಾಗಿರಲಿಲ್ಲ. ಅಂದರೆ ಇಲ್ಲಿ ಶರ್ಟ್ ತೊಗೊಂಡ್ರೆ ವರ್ತಿರುತ್ತೆ, 250 ರುಪೀಸ್ ಇರುತ್ತೆ ಶರ್ಟು. ಬಟ್ ಡೈಲಿ ಯೂಸ್ಗೆ ಮತ್ತು ಫಾರ್ಮಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಶರ್ಟ್ಗಳು. ನಾವೊಂದು 2 ಸಲ ತೊಗೊಂಬಂದಿದ್ವು. 250ಗೆ ವರ್ತ್ ಅನಿಸುತ್ತೆ. ಶರ್ಟು ಅಷ್ಟೇ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಬಟ್ ನಾವು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೇಕು. ಇದೆಲ್ಲ 150 ರುಪೀಸ್ಗೆ ಟಾಪ್ಸ್ ಅಂತ ಹಾಕಿದ್ರು. ನಾನು ನೋಡ್ತಿದ್ದೆ, ಬಟ್ ಏನು ತೊಗೊಳ್ಲಿಲ್ಲ. ನಾನು ಅಲ್ಲಿ ಒಂದೇ ಹತ್ರ ತೊಗೊಂಡಿದ್ದು. ಆ್ಯಕ್ಚುಲಿ ಒಂದು ಜಾಸ್ತಿ ಬೇಕಾಗಿತ್ತು ಡ್ರೆಸ್ಗಳು ಡೈಲಿ ಯೂಸ್ಗೆ ತಗೊಳಕ್ಕೆ ಬಂದು ನಾನು ತೊಗೊಳ್ಲೇ ಇಲ್ಲ. ಅಲ್ಲಿ 1000 ರುಪೀಸಿಗೆ 3 ಡ್ರೆಸ್ ತೊಗೊಂಡಿದ್ದಷ್ಟೇ, ಮತ್ತೇನು ತೊಗೊಳಕ್ಕೆ ಆಗಲಿಲ್ಲ. ಟೈಮಾಗಿ ಹೋಗುತ್ತೆ ಅಂತೇಳಿ. ನನ್ನ ಮಗಳು ಬೇರೆ ಇದರಲ್ಲಿ ಅಮಾನಿಕೆರೆನಲ್ಲಿ ಎಕ್ಸಿಬಿಷನ್ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಆಟ ಮಾಡ್ತಾಯಿದ್ಲು. ಯಾರಾದರೂ ಈ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರಲ್ಲ, ನೋಡಿಬಿಟ್ರೆ ಇನ್ನು ಮುಗೀತು ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ. ಆ್ಯಕ್ಚುಲಿ ಇದು ಜನವರಿ 1ಗೆ ಲಾಸ್ಟು. ಮುಂಚೆ ಹಾಕಿದರೆ ಈ ವಿಡಿಯೋನ ಯಾರಿಗಾದ್ರೂ ಯೂಸ್ ಆಗ್ತಿತ್ತು ಅನಿಸುತ್ತೆ. ಅಂದರೆ ನಿಯರ್ ಇರೋರು ಯಾರಾದರೂ ಹೋಗ್ಬೋದಾಗಿತ್ತು. ಬಟ್ ನಾನು ಸ್ವಲ್ಪ ಲೇಟ್ ಆಯಿತು ಎಡಿಟ್ ಮಾಡಿ ಹಾಕೋದು. ಈ ಕೆಲ್ಸಕ್ಕೆ ಹೋಗೋದ್ರಿಂದ ಎಡಿಟ್ ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮೇ. ಅಂದರೆ ನೈಟು ಅದಕ್ಕೆ ಟೈಮ್ ಕೊಡಬೇಕಲ್ಲ. ಸೊ ಹಾಗಾಗಿ ನಾನು ಈ ಹೊಸ ವರ್ಷ ಅದು ಇದು ಅಂದ್ಕೊಂಡು ಆಚರಣೆ ಮಾಡ್ತಾಯಿದ್ವಿ. ಹಾಗಾಗಿ ಸ್ವಲ್ಪ ಎಡಿಟ್ ಮಾಡೋದಕ್ಕೆ ಲೇಟ್ ಆಯಿತು. ನೋಡಿ ನಮ್ಮ ಆಂಜನೇಯ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ನಾವೆಲ್ಲಿಂದ ಅಮಾನಿಕೆರೆಗೆ ಬಂದು ಮೆಟ್ರೋ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂತ ಹಾಕಿದ್ರು. ಇದೆಲ್ಲ ಒಂಥರ ಮಕ್ಕಳನ್ನ ಆಕರ್ಷಣೆ ಮಾಡೋದಕ್ಕೆ ಅಂತಲೇ ಗೇಮ್ಗಳು ಅದು ಇದು ಇಟ್ಟಿರ್ತಾರೆ ಅನಿಸುತ್ತೆ. ಇಲ್ಲೆಲ್ಲ ಗೇಮ್ ಇತ್ತು. ನನ್ನ ಮಗಳು ಫಸ್ಟು ಕಣ್ಣೋಗಿದ್ದೆ ಗೇಮ್ಗಳ ಮೇಲೆ. ನಾನಿಲ್ಲ ಆಟ ಆಡ್ಸಲ್ಲ, ಯಾವುದಕ್ಕೂ ಕರ್ಕೊಂಡು ಹೋಗಲ್ಲ ಅಂತೇಳಿ ಸುಮ್ಮನೆ ಅದಕ್ಕೆಲ್ಲ ಟಿಕೆಟ್ ಎಲ್ಲ ಎಷ್ಟೊಂದು ಜಾಸ್ತಿ ಇರುತ್ತೆ. ಆಲೇ ತುಂಬ ಸಲ ಆಟ ಆಡಿದ್ದಾಳೆ, ಎಷ್ಟೊಂದು ಸಲ ಕರ್ಕೊಂಡು ಹೋಗಿದ್ದೀವಿ, ಅಲ್ಲೆಲ್ಲ ಆಟ ಆಡಿದ್ದಾಳೆ. ಆದರೂ ಆಟ ಆಡಬೇಕು ಅಂತ ಇದ್ಲು. ಸರಿ ಬಾ ಫಸ್ಟ್ ಒಳಗಡೆ ಏನೇನಿದೆ ನೋಡೋಣ ಅಂತೇಳಿ ಒಳಗಡೆ ಹೋದ್ವಿ. ಅಲ್ಲಿ ಒಳಗಡೆ ಹೋಗೋದಕ್ಕೂ 20 ರುಪೀಸ್ ಟಿಕೆಟ್ ತೊಗೋಬೇಕು. ಆ ಚಿಕ್ಕ ಮಕ್ಕಳಿಗೂ ಸಹ ಟಿಕೆಟ್ ತೊಗೋಬೇಕಾಗಿತ್ತು. ಇಲ್ಲಿ ಆಚೆ ಪ್ರತಿಯೊಂದು ಗೇಮಿಗೂ ಸಪ್ರೇಟ್ ಅಮೌಂಟು ಇರುತ್ತೆ. ನಾವು ಯಾವ ಗೇಮ್ ಮಾಡಿದ್ರೂ ಅದಕ್ಕೆ 50 ರುಪೀಸು 100 ರುಪೀಸು ಆ ಥರ ಇತ್ತು. ಸೊ ನಾನು ಏನು ಗೇಮ್ ಆಡೋದು ಬೇಡ ಅಂತೇಳಿ ನೆಕ್ಸ್ಟ್ ಅದರೊಳಗಡೆ ಹೋಗೋಣ ಏನಿದೆ ಅಂತೇಳಿ. ನನಗೂ ಗೊತ್ತಿರಲಿಲ್ಲ ಏನಿದೆ ಅಂತೇಳಿ, ಅದಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮನೆಯವರೇ ವಿಡಿಯೋ ಮಾಡ್ತಾಯಿದ್ರು. ನಾನು ಬೈತಾಯಿದ್ದೆ, ನೀನು ಯಾವಾಗಲೂ ವಿಡಿಯೋ ಮಾಡೋದೇ ಇಲ್ಲ, ನಾನೇ ಮಾಡಬೇಕು ಎಲ್ಲೋದ್ರೂ ಅಂತೇಳಿ. ಇದಕ್ಕೆ ಹೋದಾಗ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ, ವಿಡಿಯೋ ಮಾಡಬೇಕು ನೀನು ಅಂತೇಳಿ. ನಮ್ಮ ಮನೆಯವರೇ ಫುಲ್ಲು ವಿಡಿಯೋ ಮಾಡಿದ್ದಾರೆ ಏನೇನಿತ್ತು ಎಲ್ಲನ. ಇಲ್ಲಿ ಸ್ಟಾರ್ಟಿಂಗ್ ಹೋದಾಗ ಫೋಟೋಗಳು ತಗೊಳೋದಕ್ಕೆ ಅಂತೇಳಿ ನೋಡಿ ಮಕ್ಕಳೆಲ್ಲ ಎಷ್ಟು ಅಂದರೆ ಒಂಥರ ಅವ್ರಿಗೇನೋ ಒಂಥರ ಇಂಟ್ರೆಸ್ಟ್ ಅಲ್ವಾ ಅದೆಲ್ಲ. ಹಾಗಾಗಿ ಫೋಟೋಗಳೆಲ್ಲ ನಾವು ಅದನ್ನೆಲ್ಲ ನೋಡಿಕೊಂಡು ಫೋಟೋಗಳೆಲ್ಲ ತೆಗೆಸ್ಕೊಂಡು ನಾನು ನನ್ನ ಮಗಳು ನಮ್ಮನೆಯವರು ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ನಾವು ಈ ಥರ ನಿಂತ್ಕೊಂಡೆಲ್ಲ ಫೋಟೋ ತೆಗೆಸ್ಕೊತಾ ಇದ್ವಿ. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ. ನನ್ನ ಮಗಳಿಗಂತೂ ಇವನ್ನೆಲ್ಲ ಕಂಡ್ರೆ ಒಂಥರ ಅವಳು ಎಲ್ಲಿ ಏನಾರು ಹಾಕಿದ್ದಾರೆ ಅಂತಂದರೆ ಹೋಗಬೇಕು. ಹಠ ಅಂದರೆ ಹಠ, ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತೇಳಿ. ಆಲ್ಮೋಸ್ಟು ಅವಳಿಗೆ ರಜೆ ಇದ್ದಾಗ ಎಲ್ಲಾದರೂ ಒಂದಿನ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಯಾಕೆಂದರೆ ನಮಗೂ ಟೈಮ್ ಇರಲ್ಲ, ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದನ ಸ್ವಲ್ಪ ಟೈಮು ಸಿಗೋದು ಕಡಿಮೆ ನಮಗೆ. ಸಂಡೇನೂ ವರ್ಕ್ ಇರೋದ್ರಿಂದ ನನಗಂತೂ ರಜೆನೇ ಇರಲ್ಲ ಅಂತ ಹೇಳ್ಬೋದು. ನೋಡಿ ಟೀ ಕುಡಿಯೋ ಥರ ಆ್ಯಕ್ಟ್ ಮಾಡ್ತಾಯಿದ್ದಾಳೆ. ನೆಕ್ಸ್ಟು ಒಳಗಡೆ ಹೋದ್ವಿ. ಅಲ್ಲಿ ಕೇಕ್ ಶೋ ಎಲ್ಲ ಇತ್ತು ಮತ್ತು ಫಿಶ್ ಎಲ್ಲ ತುಂಬಾ ಚೆನ್ನಾಗಿದ್ದು. ನನ್ನ ಮಗಳು ಬಾರಮ್ಮ ಟೈಮ್ ಆಗುತ್ತೆ ಹೋಗೋಣ ಅಂತಂದ್ರೂ ಬೇಗ ಬರ್ತಿರ್ಲಿಲ್ಲ. ಬೇಗ ನೋಡ್ಕೊಂಡು ಹೋಗೋಣ ಅಂತೇಳಿ ಯಾವಾಗಲೂ ಹೋಗಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅಲ್ಲಿ ಅದು ತೆಗಿಯಪ್ಪ ಅಂತ ಹೋಗ್ತಾನೆ ಇದ್ಲು. ನೆಕ್ಸ್ಟು ಕೇಕ್ ಶೋ ಎಲ್ಲ ಇತ್ತು. ನಾನು ಇದನ್ನೆಲ್ಲ ರಿಯಲ್ ಕೇಕ್ಸ್ ಅಂದ್ಕೊಂಡಿದ್ದೆ, ಬಟ್ ಇದು ಯಾವುದು ರಿಯಲ್ ಕೇಕ್ಸ್ ಅಲ್ಲ. ಅಂದರೆ ಆಫರ್ ಇದೆ ನ್ಯೂ ಇಯರ್ಗೆ ಅಂತೇಳಿ ಹಾಕಿದ್ರು, 15% ಆಫರ್ ಇದೆ ಅಂತೇಳಿ. ಪಾಪ ಬಿಡಿ, ಇವಾಗ ಏನು ಮಾಡ್ತೀರಾ ನೀವು, ಯಾರೂ ತಗೊಳ್ಳೋದಕ್ಕಾಗಲ್ಲ ಅನಿಸುತ್ತೆ. ಏಕೆಂದರೆ 1 ಜನವರಿ ಮುಗ್ದೇ ಹೋಗಿದೆ.
ಬಟ್ ಇಲ್ಲಿ ಫಿಶ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕಲರ್ ಫಿಶ್ ಇದೆ. ಎಷ್ಟೊಂದಿದೆ ಗೊತ್ತಾ ಫಿಶ್ ಅಂತೂ. ಒಂದು ರೋ ಫುಲ್ಲು ಅಂದರೆ ಒಂದು ಲೈನಲ್ಲಿ ಫುಲ್ಲು ಬರೀ ಫಿಶ್ದು, ಇನ್ನೊಂದು ಲೈನಲ್ಲಿ ಫುಲ್ಲು ಕೇಕ್ದು. ನೋಡಿ ಯಾವ ಥರ ಕಾರ್ದು ಕೇಕ್ ಅಂತೆ, ಆಮೇಲೆ ಪಿಯಾನೋ ಕೇಕು, ಏನೇನೋ ವೆರೈಟಿ ಕೇಕ್ ಅಂದರೆ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಟಿದ್ರು. ಈ ಥರ ಕೇಕ್ ಎಲ್ಲ ಸಿಗ್ತವೆ ಅಂತೇಳಿ. ನೆಕ್ಸ್ಟು ಫರ್ನಿಚರ್ ಎಲ್ಲ ಇತ್ತು. ಮಂಚಗಳು, ಡೈನಿಂಗ್ ಟೇಬಲ್ಲು, ಸೋಫಾ, ಪ್ರತಿಯೊಂದು ಅಂದರೆ ಮನೆಗೆ ಯೂಸ್ ಆಗೋಂತಹ ಪ್ರತಿಯೊಂದು ಐಟಮು ಸಹ ಇತ್ತು. ಟೀಫಾಯಿ ಎಲ್ಲನ ನಾವು ಹಾಗೆ ಕುತ್ಕೊಂಡು ನೋಡಿ ಇದ್ರ ಮೇಲೆ ನಾವೇನು ತಗೊಳ್ಲಿಲ್ಲ, ಸುಮ್ಮನೆ ನೋಡ್ತಾ ಇದ್ವಿ. ಹಂಗೆ ಒಂದು ಪೋಸ್ ಕೊಡೋಣ ಅಂತೇಳಿ ಬಂದು ಕುತ್ಕೊಂಡಿದ್ದೆ. ಚೆನ್ನಾಗಿತ್ತು, ಒಂಥರ ಸಿಂಪಲ್ಲಾಗಿ. ಯಾರಾದರೂ ಹೊಸ ಮನೆ ಕಟ್ಟಿದ್ರೆ ತಗೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಇದು ಇದು ಟೀಫಾಯಿ ಇತ್ತಲ್ಲ, ಅದು ಎಲ್ಲ ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಬಟ್ ನಾವೇನು ತಗೊಳ್ಲಿಲ್ಲ, ಸುಮ್ಮನೆ ಹಾಗೆ ನೋಡೋಕ್ಕೇನು ದುಡ್ಡು ಕೊಡಬೇಕಾಗಿಲ್ವಲ್ಲ. ಆ್ಯಕ್ಚುಲಿ ಇಲ್ಲಿ ದುಡ್ಡು ಕೊಟ್ಟೇ ಹೋಗಿದ್ದು ನಾವು, 20 ರೂಪಾಯಿ ಕೊಟ್ಟು ಹೋಗಿದ್ವು. ನೆಕ್ಸ್ಟು ಗಾಡಿಗಳು, ಎಲೆಕ್ಟ್ರಿಕಲ್ ಅನಿಸುತ್ತೆ ಇದೆಲ್ಲ, ಅದು ಎಲ್ಲ ಇತ್ತು. ಫುಡ್ಡು ಸಹ ಎಲ್ಲದು ಇತ್ತು. ಮತ್ತು ಜಿಮ್ ಮಾಡೋರಿಗೆಲ್ಲ ಈ ಥರ ಏನೇನೋ ವರ್ಕೌಟ್ ಮಾಡೋರಿಗೆ ಇವನ್ನೆಲ್ಲ ತೋರಿಸ್ತಾಯಿದ್ರು. ನಾವು ಸದ್ಯಕ್ಕೆ ಇವನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಸರ ಏನೇನೋ ಇದ್ದೋ ನೋಡ್ತಾ ಇದ್ವಿ ಅಷ್ಟೇ, ಏನು ತಗೊಳ್ಲಿಲ್ಲ ಇಲ್ಲೂ ಸಹ. ಸುಮ್ಮನೆ ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ನೋಡಿ ಸ್ಲಿಪ್ಪರ್ದು ಎಲ್ಲ ಪ್ರತಿಯೊಂದು ಅಂದರೆ ಡೈಲಿ ಯೂಸಿಗೆ ಏನು ಬೇಕೋ ಅದು, ಕಾರ್ಪೆಟ್ಗಳು ಇದು ಸಹ ಇದ್ವಿ ಇಲ್ಲಿ. ಎಲ್ಲ ತಗೊಳ್ಳಿ ಅಂತ ಇದ್ರು. ಬಟ್ ನಾವೇನು ತಗೊಳ್ಲಿಲ್ಲ ಅಷ್ಟೇ, ತಗೊಳ್ಳೋ ಅಂಥವ್ರು ತಗೊತಾ ಇದ್ರು. ಬಟ್ ಸೋಫಾ ಎಲ್ಲ ಹೆಂಗೆ ತೊಗೊಂಡೋಗ್ತಾಯಿದ್ರು ನಮಗಂತೂ ಗೊತ್ತಿಲ್ಲ. ಬಟ್ ನೋಡ್ತಾಯಿದ್ರು ಅಷ್ಟೇ ಎಲ್ಲರೂ. ಚೆನ್ನಾಗಿತ್ತಲ್ಲ ಒಂಥರ, ಅದಕ್ಕೆ ಎಲ್ಲರೂ ನೋಡ್ತಾಯಿದ್ರು. 20 ರೂಪಾಯಿ ಕೊಟ್ಟು ಬಂದಿದ್ದೀವಿ, ಅಟ್ಲೀಸ್ಟ್ ನಾವು ತೊಗೊಳ್ಲಿಲ್ಲ ಅಂತಂದರೂ ನೋಡಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ನಾವು ನೋಡ್ತಾಯಿದ್ವಿ ಎಲ್ಲನ. ನೆಕ್ಸ್ಟ್ ಹಾಗೆ ಮುಂದೆ ಬಂದ್ವಿ. ಅಂದರೆ ಇದೇನೋ ಪುಸ್ತಕ ಎಲ್ಲ ಇತ್ತು, ಮತ್ತು ಸ್ಲಿಪ್ಪರ್ಸ್ದು, ಇಲ್ಲೆಲ್ಲ ಮಾಮೂಲಿ ಮೊಬೈಲ್ ಕವರ್ಸು. ಇದು ಚೆನ್ನಾಗಿತ್ತು, ಒಂಥರ ಜೋಗಾಲಿ ಈ ಥರ ಇತ್ತು. ಬಟ್ ಅಲ್ಲಿ ಯಾರೋ ಕುತ್ಕೋಬೇಡ್ರಿ ಅಂತೇಳಿ ಫಸ್ಟೇ ಬೋರ್ಡ್ ಹಾಕಿದ್ರು. ನೆಕ್ಸ್ಟ್ ಇಲ್ಲಿ ಜೆಂಟ್ಸ್ದು ಇದೆಲ್ಲ ಇತ್ತು, ಅಂದರೆ ಪ್ಯಾಂಟ್ ಎಲ್ಲ ಮಾರ್ತಾಯಿದ್ರು. ನೆಕ್ಸ್ಟ್ ಹೆಣ್ಮಕ್ಳಿಗೆ ಇನ್ನೇನು ಓಲೆ ಬಳೆ ಅದ್ರದ್ದಂತೂ ಹುಚ್ಚಲ್ವಾ, ಸೊ ಹಾಗಾಗಿ ಅದನ್ನು ನೋಡ್ತಾಯಿದ್ವಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ರಿಬ್ಬನ್ ತೊಗೊಂಡೆ ಅಷ್ಟೇ, ಡೈಲಿ ಯೂಸಿಂಗ್ ನನ್ನ ಮಕ್ಳಿಗೆ ಡೈಲಿ ಸ್ಕೂಲಿಗೆ ಹಾಕ್ಕೊಂಡು ಹೋಗ್ಬೇಕಲ್ಲ. 20 ರೂಪೀಸ್ ಅಂತಂದರು. ಮತ್ತು ಅವಳೇನೋ ಚಾಕ್ಲೇಟ್ ಎಲ್ಲ, ಅದು ವೆರೈಟಿ ನೋಡಿ ಈ ಥರ ಚಾಕ್ಲೇಟ್ಸ್ ಎಲ್ಲ ಇತ್ತು. ಮತ್ತು ಇದೆಲ್ಲ ಚಿಕ್ಕಿ ಎಲ್ಲ ಇತ್ತಲ್ಲ, ನಾವೊಂದು ಚಿಕ್ಕಿ ಪ್ಯಾಕೆಟು, ಮತ್ತು ಅವಳು ನನ್ನ ತಂಗಿನೂ ಸಹ ಬಂದಿದ್ಲು. ಅವಳು ಅಂದರೆ ಊರಿಗೆ ಹೋಗಿದ್ಲು, ಅಲ್ಲಿಂದ ಬಂದಿದ್ಲು. ಅವಳು ಸಹ ನಮ್ಮ ಜೊತೆ ಜಾಯಿನ್ ಆದ್ಲು, ನಮ್ಮ ಮನೆಗೆ ಬರ್ತಾಯಿದ್ಲು. ಸೊ ಹಾಗಾಗಿ ಫೋನ್ ಮಾಡಿದ್ದಕ್ಕೆ ಅಲ್ಲೇ ಸಿಕ್ಕಿದ್ಲು. ಅವಳು ಕಾಮಿಡಿ ಮಾಡ್ತಾನೆ ಇರ್ತಾಳೆ, ಅದು ಇದು ಅಂತ ಏನೇನು ನಗಿಸ್ತಾ ಇದ್ಲು ನೋಡಿ. ಇಲ್ಲೆಲ್ಲ ಒಂಥರ ಹಳೆ ಕಾಲದಲ್ಲಿ ನಾವು ತಿಂತಾಯಿದ್ವಲ್ಲ, ಅಂದರೆ ನಮ್ಮ ಏಜಲ್ಲಿ ನಾವು ಚಿಕ್ಕವರಾಗಿದ್ದಾಗ ಅಂಥ ಪೆಪ್ರುಮೆಂಟ್ಗಳು ಮತ್ತು ಚಾಕ್ಲೇಟ್ಗಳು ಎಲ್ಲ ಇದ್ದು. ಏನು ತೊಗೊಂಡ್ರು 20 ರೂಪೀಸು. ಇಲ್ಲಿ ನೋಡಿ ಹುಣ್ಸೆಹಣ್ಣಿದ್ದು ಲಾಲಿಪಪ್ಪು ಎಲ್ಲ ಇತ್ತು. ಡ್ರೆಸ್ಗಳು ಇದ್ದವು, ವೆರೈಟಿ ಉಪ್ಪಿನಕಾಯಿ ಎಲ್ಲ ಇದ್ವು. ಎಲ್ಲ ಒಂಥರ ಅಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಬಟ್ ಟೇಸ್ಟ್ ಇಲ್ಲಿಗೆ ಮಕ್ಕಳಿಗೆ ಆಟಾಡೋಂತಹ ಆಟ ಸಾಮಾನುಗಳು ಸಹ ಇದ್ದು. ಇಲ್ಲಿ ಹಪ್ಳನ ಮಾಡಿಟ್ಟಿದ್ರು. ನಾವಂತೂ ಟೇಸ್ಟ್ ನೋಡಿದ್ದೆ. ಅಲ್ಲೊಂದು ಕಡೆ ಗೋಬಿ ಮಾಡೋದು, ಗೋಬಿ ಪೌಡ್ರು ಎಲ್ಲ ಮಾಡ್ತಾಯಿದ್ರು. ಅಲ್ಲೂ ಸಹ ಗೋಬಿ ತಿಂದ ಒಯ್ಯ, ಹಂಗು ಬರೀ ತಿನ್ನೋದಕ್ಕೆ ಬಂದಿದ್ದೀರ ನೀವು ಅಂತೇಳಿ ಬೈದ. ಮತ್ತು ತುಂಬ ಕಾಸ್ಟ್ಲಿ ಇತ್ತು. ಒಂದು ಬಜ್ಜಿಗೆ 50 ರೂಪಾಯಿ ಹೇಳಿದ್ರು, ಅಷ್ಟು ಕಾಸ್ಟ್ಲಿ ಇತ್ತು. ನಾವೊಂದು 50 ರೂಪಾಯಿಗೆ ಬಜ್ಜಿ ತೊಗೊಂಡ್ರೆ 3 ಇಷ್ಟೇ ಕೊಟ್ಟಿದ್ರು. ಇನ್ನೇನು ಮಾಡೋದು, ಹೋಗಿ ತಪ್ಪಿಗೆ ಅದೊಂದು ತಿಂದ್ಬಿಟ್ಟು ನೆಕ್ಸ್ಟು ನೋಡಿ ಇಲ್ಲಿ ಬಜ್ಜಿ ಹಾಕ್ಕೊಟ್ರು. ಇದಕ್ಕೆ 50 ರೂಪಾಯಿ ಅಂತೆ. ಎಷ್ಟು ಕಾಸ್ಟ್ಲಿ ಅಲ್ವಾ. ಒಂದು ಕ್ಯಾಪ್ಸಿಕಮ್ ಬಜ್ಜಿಗೆ 50 ರೂಪಾಯಿ ಅಂತಂದರು. ನನಗೇನೋ ಕಾಸ್ಟ್ಲಿ ಅನ್ನಿಸ್ತು. ನಾವೇ ಮನೆಯಲ್ಲಿ ತಂದು ಮಾಡಿದ್ರೆ ನಾನು ಕೊಡಿಸ್ತೀರ, ನೀವೇ ಕೊಡಿಸ್ತೀರ ಅಕ್ಕ. ನಾನು ಮಾತಾಡಿರೋದನ್ನ ಎಡಿಟ್ ಮಾಡ್ದಂಗೆ ಹಂಗೆ ಹಾಕು. ಮಾತಾಡು. ಏನೇನೋ ವೆರೈಟಿ ಫುಡ್ಡೆಲ್ಲ ಇತ್ತು. ಬಟ್ ನಾವು ಯಾವುದು ಟ್ರೈ ಮಾಡಲಿಲ್ಲ. ಸೊ ಹಾಗಾಗಿ ಬರೀ ಅದೊಂದು ಬಜ್ಜಿ ತಿಂದ್ಬಿಟ್ಟು ನೆಕ್ಸ್ಟ್ ಹಾಗೆ ನೋಡ್ಕೊಂಡು ಮುಂದೆ ಹೋದ್ವಿ. ಇಲ್ಲಿ ನಾರ್ತ್ ಸೈಡ್ ಅಂದರೆ ನಾರ್ತ್ ಕರ್ನಾಟಕ ಸೈಡ್ ಸಿಗುತ್ತಲ್ಲ, ಆ ಥರದ ಐಟಮ್ ಎಲ್ಲ ಇದು ಮಾಡ್ತಿದ್ರು. ಚಟ್ನಿ ಟೀ ಎಲ್ಲ, ಮತ್ತು ಗಿಣ್ಣು ಸಹ ಇತ್ತು. ಒಬ್ಬಟ್ಟು ರೊಟ್ಟಿ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ 1/4 kg 100 ರೂಪಾಯಿ ಅಂತಲೇ ಹೇಳಿದ್ರು. ನಾವೇನೂ ತೊಗೊಳ್ಲಿಲ್ಲ. ಸರಿ ಹಾಗೆ ಮುಂದೆ ಬಂದು ನಮ್ದು ಏನಿದ್ರು ಬರೀ ನೋಡೋ ಅಂಥ ಕೆಲಸ. ನಾನು ಜಾಡಿ ತಗೊಳ್ಳೋಣ ಅಂತ ಬಂದೆ.
ಬಟ್ ನಾವು ಮನೆಯವ್ರಿಗೆ ಇರೋದಕ್ಕೆ ಯಾಕೆ ನಡಿ ಎಲ್ಲ ಹೊಡೆದಾಕ್ತಿ ಅಂತೇಳಿ ಕರ್ಕೊಂಬಂದರು. ಆ್ಯಕ್ಚುಲಿ ನಾನು ಹೊಡೆದಾಕದ್ದು ಜಾಸ್ತಿ ಅಂತಲೇ ಹೇಳ್ಬೋದು. ಬೀಳಿಸ್ಬಿಡ್ತೀನಿ ಬೇಗ, ಆದರೆ ಇಲ್ಲಿ ಇಟ್ಕೊಂಡಿದ್ದೀನಿ ಉಪ್ಪೆಲ್ಲ ಹಾಕಿರೋದಕ್ಕೆ, ಪ್ಲಾಸ್ಟಿಕಲ್ಲಿ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಇಷ್ಟೇ ಲಾಸ್ಟು. ಇದೇ ಲಾಸ್ಟ್ ಅಂತ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಮುಗೀತು. ನಾವು ಅಂದ್ಕೊಂಡ್ವಿ ಎಂಡಿಂಗ್ ಒಂದು ಡ್ರಾಪ್ ಅದು ಆನ್ ಮಾಡ್ಬಿಟ್ಟು ಹಾಕಿ ಈಗ ಆನ್ ಆಯ್ತು. ಹಿಂಗೆ ಕರೆಕ್ಟಾಗಿ ಬರುತ್ತೆ ಈಗ, ಲೈಟ್ ಆಯ್ತಲ್ಲ. ಹಾಂ ಹಾಯ್ ಬಾಬಾ, ಇದು ಎಂಡ್. ಇವಾಗ ಎಲ್ಲ ಹೋಗೋಣ ನೆಕ್ಸ್ಟು. ಸಿಂಕ್ ಮಾಡ್ಕೊಂಬಿಟ್ರೆ ಹಂಗೆಲ್ಲ ಸಿಂಕ್ ಮಾಡ್ಕೊಂಬೇಡಿ ನಾವು, ಹಂಗೆಲ್ಲ. ಇದು ನಮ್ಮ ಅಕ್ಕ, ಇದು ಇರೋದು ಮನೆಕೆರೆ ಆಂಜನೇಯ ಸ್ಟ್ಯಾಚು. ಇಲ್ಲಿ ಆಂಜನೇಯ ಸ್ಟ್ಯಾಚು ಐತಲ್ಲ ಅಲ್ಲಿ. ಇವಳೇ ಬ್ಲಾಗರ್. ಹಾಯ್ ಮಾಡಿ ಬ್ಲಾಗರ್. ವಿಸಿಟ್ ಮಾಡಿಬಿಡಿ. ನೀವು ಹೋಗಿ ಫ್ಯಾಮಿಲಿ ಒಂದ್ಸಲ ಹೋಗಿ. ಹಾಂ, ಈ ಕಡೆಯಿಂದ ಹೋಗಿದ್ರೆ ಫ್ರೀಯಾಗಿ ಹೋಗ್ಬೋದಾಗಿತ್ತು ಅಂತೇಳಿ ಅಲ್ಲಿ ಯಾರೂ ಚೆಕ್ ಮಾಡೋರು ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಗೇಮ್ ಇತ್ತಲ್ಲ, ನನ್ನ ಮಗಳು ನೋಡಬೇಕು ಆಟ ಆಡಲ್ಲ ಅಂತಂದ್ಲು. ಸೊ ಹಾಗಾಗಿ ಬಂದ್ವಿ. ಆದರೂ ಇದೇನು ರಿಂಗ್ ಹಾಕಿದ್ರೆ ಅಮೌಂಟ್ ಸಿಗುತ್ತೆ ಅಂತೇಳಿ 30 ರೂಪಾಯಿ ಕೊಟ್ಟು ರಿಂಗ್ ತಗೊಂಡು 30 ರೂಪಾಯಿಗೆ 6 ರಿಂಗು. ಯಾವುದೇ ಕಾರಣಕ್ಕೂ ಯಾರಿಗೂ ಬೀಳಲಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು, ನನ್ನ ತಂಗಿ 3 ಜನನೂ ಟ್ರೈ ಮಾಡಿದ್ರು, ಒಂದಕ್ಕೂ ಬೀಳಲಿಲ್ಲ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಹೊರಡೋಷ್ಟೊತ್ತಿಗೆ 8 ಗಂಟೆ ಆಗೇ ಹೋಗಿತ್ತು. ನಾವು ಎಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಊರಿಗೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಭಾನುವಾರದ ಲಾಗು. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮುಂಚೆ ಹಾಕಿದರೆ ನೀವು ಯಾರಾದರೂ ಅಂದರೆ ತುಮಕೂರವರಾಗಿದ್ದರೆ ಅಥವಾ ಸುತ್ತಮುತ್ತ ಹಳ್ಳಿಯವರಾಗಿದ್ದರೆ ಹೋಗಿ ನೋಡ್ಕೊಂಬರ್ಬೋದಾಗಿತ್ತು. ಬಟ್ ನನ್ನ ತಪ್ಪು, ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದೆ. ಥ್ಯಾಂಕ್ ಯು ಫ್ರೆಂಡ್, ಬಾಯ್, ಟೇಕ್ ಕೇರ್.